ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತೇವೆ ಎಗ್ ಕರಿ. ಎಗ್ ಮಸಾಲ ಮಾಡಲಿಕ್ಕೆ ನಾವು ಫಸ್ಟಿಗೆ ಪಾತ್ರೆ ತೊಗೊಂಡಿದ್ದೇವೆ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೇವೆ. ಸೊ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗುವವರೆಗೆ ಕಾಯಬೇಕು. ಸೊ ಕಾದ ನಂತರ ಅದಕ್ಕೆ ಈಗ ಈರುಳ್ಳಿ ಹಾಕ್ತಾಯಿದ್ದೇವೆ. ಈರುಳ್ಳಿ ಮತ್ತು ಟೊಮೆಟೊ, ಒಂದು ಈರುಳ್ಳಿ ಹೆಚ್ಕೊಂಡಿದ್ದೇವೆ ಸಣ್ಣ ಸಣ್ಣಾಗಿ. ಸೊ ಫಸ್ಟ್ ಟ್ರೈ ಮಾಡಬೇಕು. ಎಣ್ಣೆ ಕಾದಿದ್ರೆ ಫುಲ್ ಈರುಳ್ಳಿ ಹಾಕಿ ಮತ್ತು ಅದನ್ನು ಹಿಂಗೆ ಫ್ರೈ ಮಾಡಬೇಕು. ಸೊ ಈ ಥರ ಹಿಂಗೆ ಚಮಚೆಯಿಂದ ಫ್ರೈ ಮಾಡ್ತಾ ಇರಬೇಕು. ಸೊ ಫ್ರೈ ಆದ ನಂತರ ಅದಕ್ಕೆ ನೀವು ಈಗ ಫ್ರೈ ಆಗಿದೆ ಅಂದರೆ ಸೊ ಟೊಮೆಟೊ ಹಾಕೋಬೇಕು. ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ, ಅರ್ಧ ಟೊಮೆಟೊ ತೊಗೊಂಡು ಈಗ ಹಾಕ್ತಾಯಿದ್ದೀನಿ. ಸೊ ಈಗ ಹಾಕಿ ಫುಲ್ ಫ್ರೈ ಮಾಡಬೇಕು. ಸೊ ಈಗ ನೋಡ್ಬೋದು, ಈಗ ಸೊ ಚೈನೀಸ್ ಸ್ಟೈಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನೆಕ್ಸ್ಟು ಏನು ಮಾಡೋದು ಅಂದರೆ ಅದಕ್ಕೆ ಈಗ ಉಪ್ಪನ್ನು ಹಾಕಿದ್ದೇನೆ, ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಅದಕ್ಕೆ ನಾವು ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನಷ್ಟು ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು, ಸೊ ಖಾರ ಹಿಂಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಮತ್ತು ಹಾಕಿದ್ಮೇಲೆ ಎಲ್ಲ ಎರಡು ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕಿ ನೀವು ಮಿಕ್ಸ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇದಕ್ಕೆ ನೀವು ನೀರು ಹಾಕಬೇಕು. ಸ್ವಲ್ಪ ಹಿಂಗೆ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಬೇಕು. ಬೇಯ್ದಾದ ನಂತರ ಈಗ ನೀವು ಈಗ ನೀರು ಹಾಕ್ಬೋದು. ಸೊ ಸ್ವಲ್ಪ ಇನ್ನೂ ಎಣ್ಣೆ ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನೀವು ನೀರು ಹಾಕ್ಬೋದು. ಈಗ ಸ್ವಲ್ಪ ಫ್ರೈ ಆಗಲಿ ಇಲ್ಲಿ. ಸೊ ಈಗ ನೀವು ನೀರು ಹಾಕ್ತಾಯಿದ್ದೇವೆ. ಸೊ ಎಷ್ಟು ಬೇಕಾದ್ರೆ ಅಷ್ಟು ಆದರೆ ನಿಮಗೆ ಒಂದು ಕಪ್ಪಷ್ಟು ಹಾಕ್ಬೋದು. ಒಂದು ಕಪ್ಪಷ್ಟು ಹಾಕಿ ಕುದಿ ಬರೋ ಬಿಟ್ಟು ಆಮೇಲೆ ಅದಕ್ಕೆ ನೀವು ಬಾಯ್ಲ್ ಮಾಡಿ ಕಟ್ ಮಾಡಿರೋ ಎಗ್, ಸೊ ಒಂದು ಕಟ್ಟಲ್ಲಿ ಒಂದು 6 ಪೀಸಷ್ಟು ಆಗುವಷ್ಟು ಎಗ್ ಕಟ್ ಮಾಡಿ ಹಾಕಬೇಕು. ವಿತ್ ಅದು ಒಳಗಡೆ ಇರುತ್ತಲ್ಲ ಬೀಜ, ಸೊ ಅದನ್ನ ಹಾಕಿ ನೀವು ಈಗ ಮಿಕ್ಸ್ ಮಾಡಬೇಕೀಗ. ಸೊ ಇದು ಕರಗಬೇಕು, ಅದು ಯೆಲ್ಲೋ ಕಲರ್ ಇರುತ್ತಲ್ಲ ಅದು ಕರಗಿ. ಸೊ ಈಗ ಮಿಕ್ಸ್ ಮಾಡ್ತಾಯಿದ್ದೀವಿ ಈಗ. ಸೊ ಈಗ ನೋಡ್ಬೋದು 3 ಮಿಕ್ಸ್ ಆಗ್ತದೆ, ಖಾರ ಮತ್ತು ಇದು ಈರುಳ್ಳಿ ಮತ್ತು ಇದು ನೀರಲ್ಲಿ ಮಿಕ್ಸ್ ಆಗಬೇಕು. ಆಮೇಲೆ ಒಳಗಡೆ ಏನಾದ್ರು ವೈಟ್ ಕಲರ್ ಇರುತ್ತಲ್ಲ, ಸೊ ಆ ವೈಟ್ ಕಲರ್ನ ಸ್ಮ್ಯಾಶ್ ಮಾಡಬೇಕು, ಒಳಗಡೆ ಸ್ಮ್ಯಾಶ್ ಮಾಡಿ ಅದು ಕರಗಿಸ್ಬೇಕು. ಈಗ ಹೈ ಫ್ಲೇಮಲ್ಲಿ ಇಡ್ಬೋದು, ಹೈ ಫ್ಲೇಮಲ್ಲಿ ಇಡಬಾರ್ದು ಅಂತಲ್ಲ. ಸೊ ಹೈ ಫ್ಲೇಮಲ್ಲಿ ಇಡ್ಬೋದು ಮತ್ತು ಲೋ ಫ್ಲೇಮಲ್ಲಿ ಇಡ್ಬೋದು ನೀವು. ಸೊ ಈಗ ನೋಡ್ಬೋದು, ಈಗ ಕರಗಿಸ್ತಾ ಇದ್ದೇವೆ. ಸೊ ಹೇಗಂದರೆ ಈರುಳ್ಳಿ ಪಲ್ಯ ಮಾಡ್ತೇವಲ್ಲ, ಸೊ ಆ ಟೈಪ್ ಆಗುತ್ತಿದ್ದು. ಸೊ ಆಲ್ಮೋಸ್ಟ್ ಆಗಿದೆ ಈಗ. ಸೊ ಟೇಸ್ಟ್ ನೋಡ್ಬೋದು, ಸ್ವಲ್ಪ ಖಾರ ಆಗಿರುತ್ತೆ. ಸೊ ಫ್ರೆಂಡ್ಸ್ ಅಥವಾ ಹಿಂಗೆ ಯಾರು ಗೆಟ್ ಟುಗೆದರ್ ಆದಾಗ ನಿಮ್ಗೆ ಬೆಸ್ಟ್. ಲಾಸ್ಟಿಗೆ ಒಂದು ಕೊತ್ತಂಬರಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಫ್ಲೇವರ್ ಇದ್ರೂ ಇರುತ್ತಲ್ಲ, ಸೂಪರ್ ಟೇಸ್ಟ್ ಕೊತ್ತಂಬರಿ, ಏನು ಸಖತ್ ಟೇಸ್ಟ್ ಬರುತ್ತೆ. ಯಾವ್ದು ಇದಕ್ಕೆಲ್ಲ ಹಾಕ್ರಿ, ಇದು ಸಖತ್ ಟೇಸ್ಟಾಗಿ ಬರುತ್ತೆ. ನೋಡ್ಬೋದು ಈಗ ಎಷ್ಟು ಒಳ್ಳೆ ಟೇಸ್ಟ್ ಬರ್ತಾಯಿದೆ. ಆ ಟೆಕ್ಸ್ಚರ್ ಬರುತ್ತಲ್ಲ, ಟೆಕ್ಸ್ಚರ್ ಸೂಪರ್. ಸೊ ಇಲ್ಲಿ ನಿಮಗೆ ರೆಡಿ ಆಯಿತು. ಲೈಕ್ ಕೊಡಿ ಇಲ್ಲಂದು.